ಬಂದ ಇವತ್ತಿಗೆ ಕರೆಕ್ಟ 10 ದಿವಸ ಆಯ್ತು. 10 ದಿವಸದಾಗ ಏನೇನೆಲ್ಲ ಕಲ್ತೀನಿ ಅಂತಂದ್ರೆ ಊಟದ ವ್ಯಾಲ್ಯೂವ, ಮನೆಗಿಂದ ಅವಾಬ್ದಾರಿ ವ್ಯಾಲ್ಯೂವ, ಮನೇಲಿರೋ ತಂಗ್ಯಾರ ವ್ಯಾಲ್ಯೂವ ಎಲ್ಲ ಕಲ್ತೀನಿ. ಯಾಕಂತಂದ್ರೆ ಇಲ್ಲಿ ಏನೂ ಸಿಗಲ್ಲ. ಎಲ್ಲ ಊಟದ ಫಸ್ಟ್ ಅಂತಂದ್ರೆ ಊಟಕ್ಕೆ ಉಪ್ಪಿರ್ಲಾಕ ಹಾರಲ್ಲ, ಏನಿರಲ್ಲ. ತಪ್ಪ ಮೊಸರಮ್ಮೆಗೆ ಇಟ್ಟಾಗಿರ್ತಾರ ತಿನ್ಬೇಕು ಅದನ್ನು ಕೆಲಸದಲ್ಲೇ. ಯಾರಿಗೂ ಹಂಗಾಗೈತಿ ಉಪ್ಪಿಲ್ಲ ಖಾರ ಇಲ್ಲ ಅಂತ ಏನೂ ಅಂಬಪ್ಲಿಲ್ಲ. ಮಾಡಿದ್ದು ಉಣ್ಬೇಕು ಅಷ್ಟೇ. ಯಾಕಂತಂದ್ರೆ ಏನಂದ್ರೆ ಉಂಡ್ರೋಣ ಬಿಟ್ರು ಬಿಡು ಅಂತಾರೆ ಕಂಪ್ನಿಯಲ್ಲಿ. ಹಾಗೆ ಇರಲ್ಲ, ಊಟ ಮಾಡಬೇಕಾಗತ್ತೆ. ಯಾಕೆ 10 ಅವರ್ಸ್ ಡ್ಯೂಟಿ ಮಾಡ್ತೀವಿ, ಉಣ್ಬೇಕಾಗತ್ತದೆ. ಏನಂತಂದ್ರೆ ಏನೇನೋ ಮಾಡ್ತಾರೆ, ಏನೇನೋ ಇಲ್ಲ. ಏನು ಮಾಡೋಣ? ಬೆಂಗ್ಳೂರು ಬಂದು ನೋಡಿ ಎಲ್ಲ ಗೊತ್ತಾಗತ್ತೆ. ಅವಾಬ್ದಾರಿ ವ್ಯಾಲ್ಯೂವ, ಅನ್ನದ ವ್ಯಾಲ್ಯೂವ. ಮನೇಲಿದ್ದಾಗ ಇದು ಊಟ ಮಾಡಲ್ಲ, ಅದು ಊಟ ಮಾಡಲ್ಲ ಅಂತ ಹಠ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಇಲ್ಲಿ ಬಂದಾಗ ನೋಡಿ, ಇನ್ನೊಂದು ಸಲ ರಿಟರ್ನ್ ಹೋದ್ರಲ್ಲ, ಅವನ ಸುತ್ತ ಅಲ್ಲಿ ಅವು ಮಾಡಿದ ಅಡುಗೆ ಅಲ್ಲಿ ಎಷ್ಟು ಪ್ರೀತಿ ಅಂತಾರೆ, ಏನು ಮಾಡ್ತೀರ ಅಂತ ನೋಡಿದ್ರೆ ಗೊತ್ತಾಗತ್ತೆ. ನೀವು ಬಂದು ನೋಡಿ ಯಾರು ವ್ಯಾಲ್ಯೂ. ಅದಕ್ಕೆ ಮನ್ಯಾಗ ಅವಾಬ್ದಾರಿಗೆ ನಾನು ಮಾಡ್ತಿದ್ದೆಪ್ಪ, ಎಲ್ಲ ಹಠ ಮಾಡ್ತಿದ್ದೆ, ಬೈತಿದ್ದೆ, ಊಟ ಚೆನ್ನಾಗಿಲ್ಲ ಅಂತ ಹಂಗೆ ಅಂತ ದಿನದಂತ ಇದೆ. ಬಟ್ ಊಟನೂ ನಾನು ನಿಡ್ಕೊಂತಿದ್ದಿಲ್ಲ. ಇಲ್ಲಿ ನಾವೇ ನೋಡ್ಕೊಬೇಕು, ನಾವೇ ತೊಳಿಬೇಕು, ನಾವೇ ಎಲ್ಲ ಮಾಡ್ಬೇಕು. ಅಡಿಯಿಂದ ಮುಡಿಯವ್ರಿಗೂ ನಾವೇ ಮನೆಯಲ್ಲಿದ್ದಾಗ ರಾಜಿನ ಥರ ಎಲ್ಲ ಅವಾಬ್ದಟ್ಟ ತರಲಿಲ್ಲ ಅಂತಂದರೆ ಬೈಯೋದು ಎಲ್ಲ ಮಾಡೋದು. ಬಟ್ ಇಲ್ಲಿ ಹಾಗಿಲ್ಲ, ನಾವೇ ಹೋಗ್ಕೋಬೇಕು, ನಾವೇ ತಿನ್ಬೇಕು, ನಾವೇ ಹೋಗ್ಕೋಬೇಕು, ಎಲ್ಲ ನಮ್ಮವೇ. ಅದಕ್ಕೆ ಜರ ರೆಸ್ಪೆಕ್ಟ್ ಕೊಡಿ ಮನೆಯಲ್ಲಿದ್ದಾಗ. ಅವಾಬ್ದಾರಿ ಯಾರ್ಯಾರು ಇದ್ದಾಗಷ್ಟೇ ಅಲ್ಲಿ ಕೊಡಿ. ಯಾಕೆ ಇಲ್ಲ ಅಂತಂದ್ರೆ ಅವಪ್ಪ ಬೈತದ, ರೆಸ್ಪೆಕ್ಟ್, ಪ್ರೀತಿ. ಸೊ ಎಲ್ಲರಿಗೂ ಚೆನ್ನಾಗಿರಿ, ಅವಾಬ್ದಾರಿ ಅಲ್ಲಿ ಕೊಡಿ, ಎಲ್ಲ ಮಾಡಿ. ನಾನು ಇಷ್ಟು ಮಾಡಿ